ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಜನ ಕೇಳಿದ್ದು ಒಂದೇ ಕ್ವಶನ್ಸ್, ಏಜ್ ಲಿಮಿಟ್ ಹೇಳಿಪ್ಪ, ಏಜ್ ಲಿಮಿಟ್ ಹೇಳಿ ಅಂತ. ಏಜ್ ಲಿಮಿಟ್ ಬಂದುಬಿಟ್ಟು 24 ವರ್ಷದಿಂದ 45 ವರ್ಷದ ಒಳಗಿನವರು, 45 ವರ್ಷ ಆದರೂ ಪರವಾಗಿಲ್ಲ, ಈ ಏಜ್ನವರು ಅಪ್ಲೈ ಮಾಡ್ಬೋದು ಸೂಪರ್ ಮಾರ್ಕೆಟ್ ಜಾಬ್ಗೆ. ಹಾಗೆಯೇ ಕನ್ಸ್ಟ್ರಕ್ಷನ್ ಆಗಲಿ ಯಾವುದೇ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆಮೇಲೆ ತುಂಬ ಜನ ಸ್ಯಾಲ್ರಿ, ನಮಗೆ ಅಷ್ಟು ಸ್ಯಾಲ್ರಿ ಸಿಕ್ಕಿದ್ರೆ ನಾವು ಅದು ಇಸ್ರೇಲಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನೀವು ನನಗೆ ಕೇಳಿದ್ರಿ. ಸುಮಾರು ಜನದು ಕ್ವಶನ್ ಅದಿತ್ತು. ಸೊ ನಾನೇನು ಹೇಳೋದಂದರೆ, ನೀವು ಇಲ್ಲಿ ಬಂದಾಗ ನಿಮಗೆ ಅಷ್ಟು ಅಮೌಂಟು ಉಳಿಯುತ್ತೆ. ಕನ್ಸ್ಟ್ರಕ್ಷನ್ ಆಗಲಿ ಸೂಪರ್ ಮಾರ್ಕೆಟ್ ಆಗಲಿ ಅಕೊಮಡೇಷನ್ ಕಂಪ್ನಿದ್ದೇ ಇರುತ್ತೆ. ನಿಮಗೆ ಅಲ್ಲಿ ದುಡ್ಡು ಖರ್ಚಾಗಲ್ಲ. ಏನು ಫ್ಲ್ಯಾಟ್ ನಿಮಗೆ 2 ಬೆಡ್ರೂಮ್ 3 ಬೆಡ್ರೂಮ್ಸ್ದೆಲ್ಲ ಫ್ಲ್ಯಾಟ್ ಕೊಟ್ಟಿರ್ತಾರೆ. 5-6-7 ಜನಕ್ಕೆ ಒಟ್ಟಿಗೆ ಒಂದು ಫ್ಲ್ಯಾಟ್ ಕೊಟ್ಟಿರ್ತಾರೆ. ಅದಕ್ಕೆ ನಿಮಗೆ ಒಂದು ಪೈಸನೂ ಖರ್ಚಾಗಿಲ್ಲ. ಫುಡ್ಡು ನೀವು 5-6 ಜನ ಶೇರಿಂಗಲ್ಲಿ ತರುವಾಗ ನಿಮಗೆ ಹೆಚ್ಚು ಕಡಿಮೆ, ನೀವು ನಾನ್ ವೆಜ್ ಆಗಿದೆ, ನಾನು ಖರ್ಚು ಮಾಡೋದು ಒಂದು 200 to 300 ನನಗೆ ಮಾತ್ರ ಖರ್ಚಾಗೋದು ಮಂತ್ಲಿ. ನಾನು ಹೇಳಿದ್ದು ನನಗೆ ಜಾಸ್ತಿ ಖರ್ಚಾಗಲ್ಲ, ಯಾಕಂದರೆ ನಾನು ಪ್ಯೂರ್ ವೆಜ್ ಅಂದರೆ ಪ್ಯೂರ್ ವೆಜ್. ಸ್ವಲ್ಪ ತರಕಾರಿ ಸಿಕ್ಕಿದ್ರೆ ಆಯಿತು, ನಂದು ಊಟ ಮುಗಿಯುತ್ತೆ. ಬಟ್ ನಿಮಗೆ ಹಾಗಲ್ಲ, ನಾನ್ ವೆಜ್ ಪ್ರಿಯರಿಗೆ ಹೇಳೋದು ನಾನು. ಜಾಸ್ತಿಯಾಗಿ ಇಲ್ಲಿ ಬರುವವರು ನಾನ್ ವೆಜ್ ಪ್ರಿಯರಾಗಿರ್ತೀರಿ. ನಿಮಗೆ ಬಂದುಬಿಟ್ಟು ಒಂದು 5-6 ಜನ ಇದ್ದರೆ, ಒಂದು 6 ಜನ ಇದ್ದರೆ ನಿಮಗೆ 500 ಶೆಕೆಲ್ ಅಂತ ಇಟ್ಕೊಳ್ಬೇಕು. 400 ಸಾಕು, ಆ್ಯಕ್ಚುಲಿ 400 ಸಾಕು. ಯಾಕಂದರೆ ಎಲ್ಲರೂ ಒಟ್ಟಿಗೆ ಶೇರಿಂಗಲ್ಲಿ ಮಾಡೋದ್ರಿಂದ ನಿಮಗೆ 400 ಸಾಕು. 500 ಅಂತ ಇಟ್ಕೊಳ್ಳಿ, 500 ಶೆಕೆಲ್ ಹೋಗುತ್ತೆ. ಅದು ಯಾವುದು ದುಡ್ಡು ನಿಮಗೆ ಹೋಗುತ್ತೆ ಅಂದರೆ, ನಿಮಗೆ ಬಸ್ ಪಾಸ್ ಆಗಲಿ ಅಥವಾ ಅವರೇ ನಿಮ್ಮನ್ನು ಪಿಕಪ್ ಮಾಡ್ತಾರೆ. ಒಂದು ವೇಳೆ ಅವರು ಪಿಕಪ್ ಮಾಡಿಲ್ಲ ಅಂದರೆ ಬಸ್ ಪಾಸಿಗೂ ದುಡ್ಡು ನಿಮಗೆ ಕಂಪ್ನಿನೇ ಕೊಡುತ್ತೆ ನಿಮಗೆ ದುಡ್ಡು. ಆಮೇಲೆ ಬಂದುಬಿಟ್ಟು ಊಟದ ಖರ್ಚು ಮಾತ್ರ ನಿಮ್ದಿರುತ್ತೆ, ಫ್ಲ್ಯಾಟದ ಖರ್ಚು ಕಂಪನಿದ್ದಿರುತ್ತೆ. ಆಮೇಲೆ ಏನೂ ಅಲ್ಲಿ ನಿಮಗೆ ಖರ್ಚಿರಲ್ಲ, ಎಲ್ಲನೂ ಕಂಪ್ನಿ ನೋಡ್ಕೊಂಡು ಹೋಗುತ್ತೆ. ನಿಮ್ಮದು ಇನ್ಸೂರೆನ್ಸ್ ಆಗಲಿ, ನಿಮ್ಮದು ಬಸ್ ಪಾಸ್ ಆಗಲಿ, ಆಮೇಲೆ ನಿಮ್ಮದು ಅಕೊಮಡೇಷನ್ ಆಗಲಿ ಎಲ್ಲ ಕಂಪ್ನಿ ನೋಡುತ್ತೆ. ಸೊ ನಿಮಗೆ ಎಂಥ ಖರ್ಚಿರಲ್ಲ. ಅದು ನಿಮಗೆ ಊಟದ ಖರ್ಚು ಹೇಗಾಗುತ್ತೆ ಗೊತ್ತಾ, ನೀವು OT ಮಾಡಿರ್ತೀರಲ್ಲ, ಅದನ್ನು ಸ್ಯಾಲರಿನ ನಿಮಗೆ ಕೈಯಲ್ಲಿ ಕೊಡ್ಬೋದು. ಆ ದುಡ್ಡಲ್ಲಿ ನೀವು ನಿಮ್ಮದು ಊಟದ ಖರ್ಚಾಗಲಿ ಅಥವಾ ಏನಾದರೂ ನಿಮಗೆ ಎಕ್ಸ್ಟ್ರಾ ಜ್ಯೂಸಸ್ ಅದು ಇದು ಏನು ಐಸ್ ಕ್ರೀಮ್ಸ್ ಏನು ಬೇಕಾದರೆ ನೀವು ಆ ದುಡ್ಡಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮದು ಸ್ಯಾಲ್ರಿ ಅಂತ ಏನು ಬರುತ್ತೋ ನಿಮಗೆ, ಆ ಸ್ಯಾಲ್ರಿಯಲ್ಲಿ ನಿಮಗೆ ಒಂದು ಪೈಸನೂ ಖರ್ಚಾಗಲ್ಲ. ಡೈರೆಕ್ಟಾಗಿ ನಿಮ್ಮದು ಇಂಡಿಯಾದು ಅಕೌಂಟ್ಗೆ ನೀವು ಹಾಕ್ಬೋದು. ಖರ್ಚಾಗೋದು OT ಮಾಡ್ತಿರಲ್ಲ ಆ ದುಡ್ಡು ಮಾತ್ರ ನಿಮಗೆ. ಅದರಲ್ಲೂ ಸಹ ನಿಮಗೆ ಅಷ್ಟು ಖರ್ಚಾಗಲ್ಲ, ಒಂದು ಅರ್ಧವಾಸಿ ಖರ್ಚಾಗ್ಬೋದು. ಅದರಲ್ಲಿ ಸಹ ನಿಮಗೆ ದುಡ್ಡು ಉಳಿಸ್ಬೋದು. ಥ್ಯಾಂಕ್ ಯು. ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.